ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಇಷ್ಟರವರೆಗೆ ಸ್ವಾಮಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿದ್ದೇವೆ. ಈಗಲಾದರೂ ಕರ್ತನೆ, ನಿಮ್ಮ ವಾಕ್ಯವನ್ನು ಕೇಳುವಂಥ ಭಾಗ್ಯವನ್ನು, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ದೇವ, ನಿನ್ನ ವಾಕ್ಯವನ್ನು ಕೇಳಿ ನಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಳ್ಳುವಂತೆ ನಿಮ್ಮ ಕೃಪೆ, ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಳ್ಳುವಂತೆ ನಿಮ್ಮ ಸಹಾಯವನ್ನು ಅನುಗ್ರಹಿಸಿರಿ ಎಂದು ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ದೇವರ ವಾಕ್ಯವನ್ನು ಅನೇಕ ಮಂದಿ ಕೇಳಿದರೂ ಕೂಡ ಆ ವಾಕ್ಯದ ಪ್ರಕಾರ ನಡೆಯಲಾರದವರನ್ನು ನಾವು ನೋಡ್ತಿದ್ವಿ. ಅನೇಕ ಮಂದಿ ದೇವರ ವಾಕ್ಯವನ್ನು ಕೇಳುವಂಥ ಅವಕಾಶವಿದ್ದರೂ ಕೂಡ ದೇವರ ವಾಕ್ಯವನ್ನು ಕೇಳದೆ ತಮ್ಮಿಷ್ಟಾನುಸಾರವಾಗಿ ತಮ್ಮ ಸಮಯವನ್ನು ಕಳೆದುಕೊಳ್ಳುವಂಥವರನ್ನು ಕೂಡ ನಾವು ನೋಡ್ತಿದ್ವಿ ಪ್ರಿಯರೇ. ಈಗ ನಾವಾದರೂ ನಿಜವಾಗಲೂ ದೇವರ ಸನ್ನಿಧಿಗೆ ಬಂದು ದೇವರ ಮಾತುಗಳನ್ನು ಕೇಳುವಂಥ ಅವಕಾಶವನ್ನು ತಂದುಕೊಂಡು ಆತನ ಮಾತುಗಳ ಪ್ರಕಾರ ಬದುಕಬೇಕು ಎಂದು ನಾವು ಇಷ್ಟಪಟ್ಟಿದ್ದೇ ಆದರೆ ನಿಜವಾಗಲೂ ನಮಗಿಂತ ಧನ್ಯರು ಅನ್ನುವಂಥವರು ಎಲ್ಲಿಯೂ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಪ್ರಿಯರೇ. ನಾವೊಂದು ವೇಳೆ ದೇವರ ಮಾತುಗಳ ಪ್ರಕಾರ ನಡಿಬೇಕು, ದೇವರ ವಾಕ್ಯವನ್ನು ಕೇಳಬೇಕು, ಆತನಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು ಅನ್ನುವಂಥ ಮನಸ್ಸು ನಮ್ಮಲ್ಲಿ ಇದ್ದಿದ್ದೇ ಆದರೆ ನಿಜವಾಗಲೂ ನಾವು ಧನ್ಯರೇ ಹೊರತು, ಒಂದು ವೇಳೆ ಅಕಸ್ಮಾತ್ತಾಗಿ ಎಲ್ಲರೂ ತಿರುಗುವಂತೆಯೂ ನಾವು ಕೂಡ ಸುಲಭವಾಗಿ ನಮ್ಮ ದೇಹವನ್ನು ವ್ಯರ್ಥವಾಗಿ ಕಳೆದುಕೊಂಡು ನಾವು ಜೀವಿಸುವುದಾದರೆ ನಿಜವಾಗಲೂ ದೇವರಿಗೆ ನಾವು ಇಷ್ಟವಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು ಪ್ರಿಯರೇ. ಆದ ಕಾರಣ ಒಂದು ವಿಷಯವನ್ನು ಇವತ್ತು ನಾವು ಕೇಳಬೇಕಾಗಿದೆ ಪ್ರಿಯರೇ. ಆ ವಾಕ್ಯವನ್ನು ನಾವು ನೋಡಿ ಮುಂದೆ ನಾವು ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ನಾವು ಮುಂದೆ ತಿಳ್ಕೊಳ್ಬೋದು. ಕೀರ್ತನೆಯಲ್ಲಿ 127ನೇ ಕೀರ್ತನೆಯಲ್ಲಿ ಒಂದು ಮಾತನ್ನು ಓದಿಕೊಳ್ಳೋಣ್ರಮ್ಮ. 127ನೇ ಕೀರ್ತನೆ 1ನೇ ವಚನ, 2ನೇ ವಚನ, 3ನೇ ವಚನವನ್ನು ಕೂಡ ಓದಿ ಆಲೋಚನೆ ಮಾಡೋಣ್ರಮ್ಮ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಅಂದನು. ಏನಂದನಮ್ಮ? ಯೆಹೋವ ದೇವರೇ ಮನೆಯನ್ನು ಕಟ್ಟಬೇಕೇ ಹೊರತು ಒಂದು ವೇಳೆ ಯಾರಾದರೂ ನಾನು ಕಟ್ತೀನಿ ಅಂತಂದರೆ ಅದು ವ್ಯರ್ಥವಾಗುವುದು ಅಂದನು. ಪ್ರಿಯರೇ, ಈ ವಿಷಯವನ್ನು ನಾವು ಗಮನಿಸಬೇಕು, ಆಲೋಚನೆ ಮಾಡಬೇಕು. ಭಾಳಷ್ಟು ಮಂದಿ ಕ್ರೈಸ್ತರಾದವರು ಮನೆಗಳನ್ನು ಕಟ್ಟುವರು. ಕಟ್ತಾರಲ್ಲಮ್ಮ, ಎಲ್ಲರೂ ಮನೆಗಳು ಕಟ್ತಾರಲ್ಲಮ್ಮ, ಮನೆಗಳನ್ನು ಕಟ್ಟುವರು. ಆ ಮನೆಯನ್ನು ಕಟ್ಟಿದ ನಂತರ ಆ ಮನೆಯನ್ನು ಪ್ರತಿಷ್ಠೆ ಮಾಡುವಾಗ, ಆ ಮನೆಯೊಳಗೆ ಅವರು ಪ್ರವೇಶ ಮಾಡುವಾಗ ಎಲ್ಲ ಸಭೆಯನ್ನು ಸೇರಿಸಿ ಅವರಿಂದ ಸಂಬರವನ್ನು ತೆಗೆದುಕೊಂಡು ದೇವರನ್ನು ಸ್ತುತಿಸಿ ದೇವರನ್ನು ಕೊಂಡಾಡಿ ಆ ಮನೆಯೊಳಗೆ ಹೋಗುವುದಕ್ಕಿಂತ ಮೊದಲು ವಾಕ್ಯವನ್ನು ಕೇಳುವರು. ಏನಮ್ಮ? ವಾಕ್ಯವನ್ನು ಕೇಳುವರು. ವಾಕ್ಯವನ್ನು ಹೇಳುವಂಥವರು ಹೇಳುವರು. ವಾಕ್ಯವನ್ನು ಹೇಳುವಂಥವರು ಹೇಳುವರು. ನಿಜವಾಗಲೂ ಅಬ್ರಾಮ್ ಅನ್ನುವ ಈತನು ದೇವರ ಸಹಾಯದಿಂದಲೇ ಮನೆಯನ್ನು ಕಟ್ಟಿಕೊಂಡನು. ಪ್ರಸಾದ ಅನ್ನುವಂಥ ಈತನು ದೇವರ ಸಹಾಯದಿಂದಲೇ ಮನೆ ಕಟ್ಟಿದನು. ಇದು ವ್ಯರ್ಥವಲ್ಲ, ಇದು ದೇವರಿಂದ ಕಟ್ಟಲ್ಪಟ್ಟಿರುವಂಥ ಮನೆ ಎಂದು ಆ ಮನೆಯನ್ನು ಪ್ರತಿಷ್ಠೆ ಮಾಡುವಾಗ ಹೇಳುವಂಥ ಸೇವಕನ ಮಾತುಗಳು ಇವು. ಇದು ದೇವರಿಂದ ಕಟ್ಟಲ್ಪಟ್ಟಿರುವಂಥ ಮನೆಯಾದ್ದರಿಂದ ಇದು ವ್ಯರ್ಥವಲ್ಲ ಎಂದು ಹೇಳುವನು. ಪ್ರಿಯರೇ, ಒಬ್ಬ ದೇವರ ಸೇವಕನು ಮಾತನಾಡುವಂಥ ಮಾತು, ಮನೆ ಓಪನಿಂಗ್ ಮಾಡುವಾಗ ವಾಕ್ಯ ಹೇಳುವುದೇನಂತಂದರೆ ಇದು ದೇವರಿಂದ ಕಟ್ಟಲ್ಪಟ್ಟಂಥ ಮನೆ, ಇದು ದೇವರ ಸಹಾಯದಿಂದ ಕಟ್ಟಿರುವಂಥ ಮನೆ, ಆದ್ದರಿಂದ ಇದು ವ್ಯರ್ಥವಲ್ಲ, ಇದು ದೇವರ ಸಹಾಯದಿಂದ ಕಟ್ಟಿರುವಂಥದ್ದು ಅನ್ನುವಂಥ ದೈವ ಜನಗಳನ್ನು ನಾವು ನೋಡ್ತಿದ್ವಿ ಪ್ರಿಯರೇ. ಆದರೆ ಇಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥ ವಿಷಯವೇನಂತಂದರೆ, ಭಾಳಷ್ಟು ಮಂದಿ ದೇವರನ್ನು ನಂಬಲಾರದವರು ಕೂಡ
ಭಾಳಷ್ಟು ಮಂದಿ ದೇವರನ್ನು ನಂಬಲಾರದವರು ಕೂಡ ನಮಗಿಂತ ದೊಡ್ಡ ಮನೆಯನ್ನು ಕಟ್ಟಿಕೊಂಡು ಅರಮನೆಗಳಲ್ಲಿ ವಾಸ ಮಾಡುವಂಥವರು ಈ ಒಂದು ವಾಕ್ಯವನ್ನು ಕೇಳಿ, ಏನಯ್ಯ ನೀವಂದರೆ ದೇವರನ್ನು ನಂಬಿಕೊಂಡಿದ್ರಿ, ದೇವರ ಸಹಾಯದಿಂದ ನಾವು ಮನೆಯನ್ನು ಕಟ್ಟಿದ್ದೀವಿ ಅಂತಿದ್ರಿ. ನಾನು ನಿಮ್ಮ ದೇವರನ್ನು ನಂಬದೇ ಇದ್ದರೂ ಕೂಡ ನಾನು ಒಂದು ಮನೆಯನ್ನು ಕಟ್ಟಿದ್ದೀನಿ. ಅದು ಭಾಳಷ್ಟು ವಿಸ್ತಾರವಾಗಿರುವಂಥದ್ದು, ಎಷ್ಟು ಅಲಂಕರಿಸಿದ್ದಾಗಿರುವಂಥ ಮನೆಯಾಗಿದೆ. ಆ ಒಂದು ಮನೆಯು ಎಷ್ಟು ಶೃಂಗಾರವಾಗಿದೆ ಗೊತ್ತಾ, ಅದು ವ್ಯರ್ಥವೇನಯ್ಯ ಎಂದು ಪ್ರಶ್ನೆ ಮಾಡಿದರೆ ಏನು ಉತ್ತರ ಬರುವುದು ಪ್ರಿಯರೇ? ಇಲ್ಲಿ ಕೀರ್ತನೆ 127ನೇ ಅಧ್ಯಾಯದಲ್ಲಿ ಯಾವ ವಿಷಯವಾಗಿ ಮಾತನಾಡಿರುವನು, ಯಾವ ಮನೆಯ ವಿಷಯವಾಗಿ ಮಾತನಾಡಿರುವನು ಪ್ರಿಯರೇ? ಭೂಮಿ ಮೇಲೆ ಕಲ್ಲುಗಳಿಂದಲೂ ಸಿಮೆಂಟಿನಿಂದಲೂ ಉಸುಕಿನಿಂದಲೂ ಕಟ್ಟಿರುವಂಥ ಮನೆಯ ವಿಷಯವಾಗಿ ದೇವರು ಮಾತನಾಡಿಲ್ಲ. ಇದನ್ನು ನೀವು ಗಮನಿಸ್ರಿ. ಭಾಳಷ್ಟು ಮಂದಿ ಸೇವಕರಾದವರು, ವಿಶ್ವಾಸಿಗಳು ಮನೆ ಕಟ್ಟಿದರೆ ಆ ಮನೆಯ ಓಪನಿಂಗ್ ಮಾಡುವಾಗ ಇದೇ ವಾಕ್ಯವನ್ನು ಓದಿ, ಅಬ್ರಾಮನವರಾಗಿರ್ಬೋದು, ಪ್ರಸಾದ್ ಆಗಿರ್ಬೋದು, ಏಸನ್ನಾಗಿರ್ಬೋದು, ಇವರೆಲ್ಲರೂ ದೇವರ ಸಹಾಯದಿಂದಲೂ ಕಟ್ಟಿರುವರು, ಆದ್ದರಿಂದ ಈ ಮನೆ ವ್ಯರ್ಥವಲ್ಲ ಎಂದು ಭಾಳಷ್ಟು ಮಂದಿ ವಾಕ್ಯವನ್ನು ಹೇಳಿ ಸಭೆಗೆ ತಿಳಿಸಿ ಮನೆಯನ್ನು ಓಪನ್ ಮಾಡುವಂಥವರನ್ನು ಕೂಡ ನಾವು ನೋಡ್ತಿದ್ವಿ ಪ್ರಿಯರೇ. ಆದರೆ ಇಲ್ಲಿ ಯಾರ ವಿಷಯವಾಗಿ ಬರೆಯಲ್ಪಟ್ಟಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು ಪ್ರಿಯರೇ. ಮನೆ ಅಂದಿರುವನು. ಮನೆ ಅಂದರೆ ಯಾರು ಅಂತಂದರೆ ಭಕ್ತನಾಗಿರುವಂಥ ಪೌಲನೇ ಅಂದುಕೊಂಡ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನು ನಾವು ನೋಡೋಣ್ರಮ್ಮ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ ಓದಮ್ಮ. 6ನೇ ವಚನ. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡ್ಕೊಂಡವರಾದರೆ ನಾವೇನಯ್ಯ ದೇವರ ಮನೆ. ದೇವರ ಮನೆ ಯಾರಮ್ಮ? ನಾವೇ ದೇವರ ಮನೆ. ದೇವರ ಮನೆ ನಾವು. ಈ ಮನೆಯನ್ನು ಒಂದು ವೇಳೆ ಯಾರಾದರೂ ಕಟ್ತೀನಿ ಅಂತಂದರೆ ಅದು ವ್ಯರ್ಥವಾಗುವುದು ಎಂದು ಕೀರ್ತನೆ 127ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಏನಮ್ಮ ನೀವು ಆಲೋಚನೆ ಮಾಡಿರಿ. ನೀವೇ ಆ ಮನೆ, ನಾವೇ ಆ ಮನೆ. ನಾವು ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡ್ಕೊಂಡವರಾದರೆ ನಾವೇ ದೇವರ ಮನೆ. ದೇವರ ಮನೆ ಅಂತಂದರೆ ಏನೂ ಅಲ್ಲ, ನಾವೇ ದೇವರ ಮನೆ. ಒಂದು ವೇಳೆ ಈ ದೇವರ ಮನೆಯಾಗಿರುವಂಥ ಈ ದೇಹವನ್ನು ಯಾರಾದರೂ ಕಟ್ತೀನಿ ಅಂತಂದರೆ ವ್ಯರ್ಥವಾಗುವುದು ಎಂದು ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಉದಾಹರಣೆಗೆ ನಾವು ನೋಡೋಣ್ರಿ, ಒಂದು ವೇಳೆ ಈ ಕೈ ಕಟ್ಟಾಯಿತು ಅಂದ್ಕೊಳ್ರಿ. ಏನಮ್ಮ, ಈ ಒಂದು ಕೈಗಳು ಕಟ್ಟಾದರೆ ಏನು ಮಾಡ್ತಾರಮ್ಮ? ಪ್ಲಾಸ್ಟಿಕ್ಕಿನ ಕೈಗಳನ್ನು ಜೋಡಿಸ್ತಾರೆ. ಒಂದು ವೇಳೆ ಕಾಲು ಕಟ್ಟಾಯಿತು ಅಂದರೆ ಪ್ಲಾಸ್ಟಿಕ್ಕಿನ ಕಾಲನ್ನು ಜೋಡಿಸ್ತಾರೆ. ಆದರೆ ಈ ಬೆರಳುಗಳು ಮುದ್ರಂಗಿಲ್ಲ, ಸಾಪಾಗಂಗಿಲ್ಲ, ಸಾಪಾಗಂಗಿಲ್ಲ. ಅಂದರೆ ಏನು? ಏನಾದರೂ ಒಂದು ವಸ್ತು ಹಿಡ್ಕೊಳ್ಬೇಕು ಅಂತಂದರೂ ಕೂಡ ಬರಂಗಿಲ್ಲ. ಅಂದರೆ ಮನುಷ್ಯನು ಕಟ್ಟಿರುವಂಥ ಕೈಗಳು ವ್ಯರ್ಥ ಅಂದರೆ ಏನು? ಕೆಲಸಕ್ಕೆ ಬರಲಾರವು. ಸ್ಪಷ್ಟವಾಗಿ ನೀವು ಆಲೋಚನೆ ಮಾಡಿರಿ. ಒಂದು ವೇಳೆ ಯೆಹೋವ ದೇವರು ಕಟ್ಟಿದರೆ ಅಂದರೆ ಈ ಮನೆ ದೇಹವೆಂಬ ಈ ಮನೆಯನ್ನು ಯೆಹೋವ ದೇವರೇ ಕಟ್ಟಬೇಕು. ಒಂದು ವೇಳೆ ಯಾರಾದರೂ ಈ ಮನೆಯನ್ನು ನಾನು ಕಟ್ತೀನಿ ಅಂತಂದರೆ ಪ್ಲಾಸ್ಟಿಕ್ಕಿಂದ ಹಾಕುವರು, ಪ್ಲಾಸ್ಟಿಕ್ಕಿನ ಕೈಗಳು ಹಾಕುವರು, ಪ್ಲಾಸ್ಟಿಕ್ಕಿನ ಕಾಲುಗಳು ಹಾಕುವರು. ಆದರೆ ಕರೆಕ್ಟಾಗಿ ಇವು ಮುದ್ರಂಗಿಲ್ಲ, ಸಾಪಾಗಂಗಿಲ್ಲ, ಇವು ನಡೆಯಂಗಿಲ್ಲ, ಕೆಲಸ ಮಾಡೋಂಗಿಲ್ಲ, ಯಾವುದಾದ್ರೂ ಒಂದು ವಸ್ತುಗಳನ್ನು ಕೂಡ ಇಟ್ಟುಕೊಳ್ಳುವುದಕ್ಕಾದರೂ ಕೂಡ ಆಗಂಗಿಲ್ಲ. ಆದ ಕಾರಣ ಇದು ವ್ಯರ್ಥ ಅಂದಿರುವನು ಕೀರ್ತನೆಯಲ್ಲಿ. ಈ ಒಂದು ದೇಹವನ್ನು ಯಾರಾದರೂ ಕಟ್ತೀನಿ ಅಂತಂದರೆ ಆ ಮನುಷ್ಯನು ಕಟ್ಟುವ ಮನೆ ವ್ಯರ್ಥವಾಗುವುದು. ಒಂದು ಸಲ ಓದಮ್ಮ, ಮತ್ತೊಂದು ಸಲ. ಕೀರ್ತನೆ 127ನೇ ಅಧ್ಯಾಯ 127ನೇ ಕೀರ್ತನೆ 1ನೇ ವಚನ ಓದಮ್ಮ. ನೋಡ್ರಮ್ಮ, ಯೆಹೋವನು ಮನೆ ಕಟ್ಟದಿದ್ದರೆ
ಅದನ್ನು ಕಟ್ಟುವವರು ಅಂದರೆ ಯೆಹೋವನ ಮನೆ ಅಂದರೆ ನಮ್ಮ ದೇಹವನ್ನು ಯಾರಾದರೂ ಕಟ್ತೀನಿ ಅಂತಂದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯಾಕಂದರೆ ಆ ಮನೆಯನ್ನು ಕಟ್ಟಲಿಕ್ಕೆ ಯಾರಿಂದಲೂ ಆಗದು. ಒಂದು ವೇಳೆ ನಮ್ಮ ದೇಹದೊಳಗಿರುವಂಥ ಯಾವುದೇ ಭಾಗವು ಒಂದು ವೇಳೆ ಹೋದರೆ ಅದನ್ನು ತಿರುಗಿ ತರಲಿಕ್ಕಾಗ್ತದೆ ಆಗಂಗಿಲ್ಲ. ಕಣ್ಣು ಹೋದರೆ ಕಣ್ಣು ತರಲಿಕ್ಕಾಗಂಗಿಲ್ಲ, ಕಿವಿ ಹೋದರೆ ಕಿವಿಗಳನ್ನು ಕಟ್ಟಲಿಕ್ಕಾಗಂಗಿಲ್ಲ, ಬೆರಳು ಹೋದರೆ ಬೆರಳುಗಳನ್ನು ಕಟ್ಟಲಿಕ್ಕಾಗಂಗಿಲ್ಲ, ನಮ್ಮ ಬೆರಳಿಗಿರುವಂಥ ಇಗುರು ಹೋದರೂ ಕೂಡ ಅದನ್ನು ತಿರುಗಿ ತರಲಿಕ್ಕಾಗಂಗಿಲ್ಲ, ನಮ್ಮ ಬಾಯಿಯೊಳಗಿರುವಂಥ ಹಲ್ಲುಗಳು ಹೋದರೆ ತಿರುಗಿ ಆ ಹಲ್ಲುಗಳನ್ನು ತರಲಿಕ್ಕಾಗಂಗಿಲ್ಲ. ಪ್ರಿಯರೇ, ಒಂದು ವೇಳೆ ಹಲ್ಲುಗಳು ಕಟ್ತೀನಿ ಅಂತಂದರೂ ಕೂಡ ಅವು ಕೆಲಸಕ್ಕೆ ಬರಂಗಿಲ್ಲ, ಗಟ್ಟಿಯಾದ ಆಹಾರವನ್ನು ನಮಲಕ್ಕೆ ಆಗಂಗಿಲ್ಲ. ಆದ ಕಾರಣ ಈ ಒಂದು ದೇಹವೆಂಬ ಮನೆಯನ್ನು ಕಟ್ಟಬೇಕು ಅಂದರೆ ಯಾರು ಕಟ್ಟಬೇಕಮ್ಮ? ಯೆಹೋವ ದೇವರೇ ಕಟ್ಟಬೇಕೇ ಹೊರತು ಭೂಮಿ ಮೇಲೆ ಯಾವ ಮನುಷ್ಯನು ಕಟ್ಟುವುದಕ್ಕಾಗದು. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವನು ಕಷ್ಟಪಡುವುದು ವ್ಯರ್ಥ. ನೆಕ್ಸ್ಟ್ ಓದಮ್ಮ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಕೂಡ ಅದನ್ನು ಕಾಯುವುದು ವ್ಯರ್ಥ. ಇವತ್ತು ಸುತ್ತಮುತ್ತಲು ಎಷ್ಟೋ ಮಂದಿ ಸೈನಿಕರು ನಮ್ಮ ದೇಶದ ಸುತ್ತಮುತ್ತಲೂ ಇರುವರು. ಪ್ರಿಯರೇ, ಈ ಪಟ್ಟಣವನ್ನು ಕಾಯುವವರು ಸೈನಿಕರಲ್ಲ. ಪ್ರಿಯರೇ, ಒಂದು ವೇಳೆ ಆ ಸೈನಿಕರನ್ನು ಏರ್ಪಡಿಸಿ ದೇವರು ಯಾವ ರೀತಿಯಾಗಿ ಅವರನ್ನು ಕಾಯಬೇಕು ಎಂದು ದೇವರು ಅವರಿಗೆ ಸಹಾಯ ಮಾಡದೇ ಹೋದರೆ ಈ ಸೈನಿಕರು ನಮ್ಮ ಪಟ್ಟಣವನ್ನು ಕೂಡ ಕಾಯುವುದಕ್ಕಾಗದು. ಅದು ದೇವರ ಸಹಾಯದಿಂದಲೇ ಎಲ್ಲರೂ ಈ ಒಂದು ಪಟ್ಟಣಗಳನ್ನು ಕಾಯುವರೇ ಹೊರತು ತಮ್ಮ ಸ್ವಂತ ಶಕ್ತಿಯಿಂದ ಸ್ವಂತ ಬುದ್ಧಿಯಿಂದ ಈ ಒಂದು ಪಟ್ಟಣಗಳನ್ನು ಕಾಯುವುದಕ್ಕೆ ಭೂಮಿ ಮೇಲೆ ಯಾವ ಮನುಷ್ಯನಿಂದಲೂ ಆಗದು ಅನ್ನುವಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಪ್ರಿಯರೇ, ಮತ್ತೊಂದು ಸಲ ಓದಮ್ಮ, ಕೇಳಬೋದಮ್ಮ. ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವಿಬ್ಬರು ಕೇಳ್ರಿ ಅನ್ನುತ್ತಾರೆ ಬನ್ನಿ ದೇವರು. ಯಾರ್ಯಾರಮ್ಮ? ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವಿಬ್ಬರು ಕೇಳ್ರಿ. ಯಾರ್ಯಾರಮ್ಮ? ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ನೀವು ಯಾಕೆ ಕಷ್ಟಪಡ್ತಿದ್ರಿ ಅಂತಂದರೆ ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಕಷ್ಟಪಡ್ರಿ, ಇಷ್ಟು ಪಡುವುದು ವ್ಯರ್ಥ ಅಂದಿರುವನು. ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ಬೇಡ. ಆಹಾರಕ್ಕಾಗಿ ಇಷ್ಟು ಕಷ್ಟಪಟ್ಟರೆ ನಿಜವಾಗಲು ನೀವು ದೇವರ ನಂಬಿಕೆಯು ದೇವರ ಸಂಕಲ್ಪವು ನಿಮಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅಂದನು. ಹೋದಮ್ಮ. ಆತನು ಅದನ್ನು ಅಂದರೆ ದೇವರು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುವನು ಅಂತಿರುವ ನೋಡಮ್ಮ. ಏನಮ್ಮ? ಯಾವಾಗ ಕೊಡ್ತಾನಮ್ಮ ದೇವರು? ನಿದ್ರೆಯಲ್ಲಿಯೂ. ಅಂದರೆ ನಾನು ನಿದ್ದೆ ಮಾಡುವಾಗ ಕೊಡ್ತಾನೆ ಅಂದ್ಕೊಳ್ಬೇಡ್ರಮ್ಮ. ಅಂದರೆ ಅದರ ವಿಷಯವಾಗಿ ನೀವು ಆಲೋಚನೆ ಮಾಡದೇ ಇದ್ದರೂ ಕೂಡ ನಿಮಗೆ ಆಹಾರವನ್ನು ಕೊಡುವನು ಅನ್ನುವನೇ ಹೊರತು ನಿದ್ರೆಯಲ್ಲಿ ಆಹಾರ ಅಂತಂದರೆ ಮಲಗಿರುವಾಗ ಆಹಾರವನ್ನು ಕೊಡುವನು ಅನ್ನುವಂಥದ್ದಲ್ಲಮ್ಮ. ಪ್ರಿಯರೇ, ನೀವು ಗಮನಿಸ್ರಿ. ಅಂದರೆ ನೀನು ಅದರ ಬಗ್ಗೆ ಆಲೋಚನೆ ಮಾಡುವುದನ್ನು ಬಿಡು. ನನಗೆ ಆಹಾರವಿಲ್ಲ, ಬಟ್ಟೆಗಳು ಇಲ್ಲ, ಆನಂತರ ನಿವಾಸ ಮಾಡುವುದಕ್ಕೆ ಮನೆಯೂ ಇಲ್ಲ, ನಾನು ಏನು ಮಾಡಬೇಕು, ಮದುವೆ ಮಾಡಬೇಕು, ಮಕ್ಕಳು ಏನು ಮಾಡಬೇಕು, ಈ ರೀತಿಯಾಗಿ ಚಂಚಲ ಮನಸ್ಸನ್ನು ಬಿಟ್ಟು ದೇವರಿಗೋಸ್ಕರವಾಗಿ ಬದುಕಬೇಕು ಅನ್ನುವಂಥ ಆಲೋಚನೆ ನಿಮ್ಮಲ್ಲಿ ಯಾವಾಗಲೂ ಇದ್ದರೆ ದೇವರು ತನ್ನ ಪ್ರಿಯರಾದವರಿಗೆ ನಿದ್ರೆಯಲ್ಲಿಯೂ ಕೊಡುವನು. ಪ್ರಿಯರಿಗೆ, ಎಲ್ಲರಿಗಲ್ಲ ನಮ್ಮ ಪ್ರಿಯರಿಗೆ. ಇವತ್ತು ಭಾಳಷ್ಟು ಮಂದಿ ಅನ್ಯಾಯ ಮಾಡಿದವರು, ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಸಂಪಾದನೆ ಮಾಡಿರುವರು, ಅರಮನೆಗಳಲ್ಲಿ ಹಾಯಾಗಿ ನಿದ್ರಿಸುವರು, ಅವ್ರಿಗೆ ಬೇಕಾಗಿರುವಂಥ ಆಹಾರವನ್ನು ತಿನ್ನುವರು. ಬಡವರಾಗಿರುವಂಥ ನಾವು ದೇವರನ್ನು ನಂಬಿಕೊಂಡಿದ್ದೀವಿ, ನಮಗೇನೂ ಇಲ್ಲ ಎಂದು ನೀವು ನಿರ್ಲಕ್ಷ್ಯ ಮಾಡಿ ದೇವರ ನಂಬಿಕೆಯನ್ನು ಕಳೆದುಕೊಳ್ಳಬೇಡ್ರಿ. ನಿಜವಾಗಲೂ ನೀವು ಪ್ರಿಯರಾಗಿದ್ದರೆ ನಿದ್ರೆಯಲ್ಲಿಯೂ ನಿಮಗೂ ಕೂಡ ಆಹಾರವನ್ನು ಕೊಡುವನು. ಆದರೆ ಆತನು ನಿಮಗೆ ಎಷ್ಟು
ಕೊಡುವನು. ಆತನು ಕೊಟ್ಟಿರುವಂಥದ್ರಲ್ಲಿ ನೀವು ತೃಪ್ತರಾಗಿ ಜೀವಿಸಬೇಕೇ ಹೊರತು ನಮ್ಗೆ ಇನ್ನೂ ಬೇಕು ಒಂದು ವೇಳೆ ನೀನು ಆಲೋಚನೆ ಮಾಡಿದರೆ ನಿಜವಾಗಲೂ ದೇವರಿಗೆ ಮಿಂಚಿ ಹೋಗಿರುವಂಥದ್ದನ್ನು ನೀವು ದೇವರಿಗೆ ಬೇಡಿಕೊಳ್ತಿದ್ರಿ. ಆದ್ದರಿಂದ ಅದು ದೇವರಿಗೆ ಇಷ್ಟವಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು ಪ್ರಿಯರೇ. ಓದಮ್ಮ, ಕೆಳಗೋದಮ್ಮ. ಆತನು ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನ. ಯಾರ ಬಹುಮಾನಮ್ಮ ಇದು? ದೇವರ ಬಹುಮಾನ ಅಥವಾ ಯೆಹೋವನ ಬಹುಮಾನ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನ. ಆತನ ಬಹುಮಾನವಾಗಿರುವಂಥ ಈ ಮಕ್ಕಳನ್ನು ತಂದೆ ತಾಯಿಗಳು ಯಾರಿಗೋಸ್ಕರವಾಗಿ ಉಪಯೋಗಿಸುವರು? ಮಕ್ಕಳನ್ನು ಅಯ್ಯೋ ನನ್ನ ಮಗನು ಬಂಗಾರು ಎಂದು ಮುದ್ದು ಮಾಡುವಂಥ ತಂದೆ ತಾಯಿಗಳಿಗೆ ದೇವರ ಕಾರ್ಯವು ಗೊತ್ತಾ? ಅಯ್ಯೋ ನನ್ನ ಮಗನು ರಾಜನು ಎಂದು ಮುದ್ದಾಡುವಂಥ ತಂದೆ ತಾಯಿಗಳಿಗೆ ದೇವರ ಕಾರ್ಯವು ಗೊತ್ತಾ? ನನ್ನ ಮಗನು ಎಂದು ಸಂತೋಷಪಡುವಂಥ ತಂದೆ ತಾಯಿಗಳಿಗೆ ದೇವರ ಕಷ್ಟವೂ ಗೊತ್ತಾ? ದೇವರ ಬಾಧೆಯೂ ಗೊತ್ತಾ ಅಂತಂದರೆ ಪ್ರಿಯರೇ, ಅದಕ್ಕೋಸ್ಕರವಾಗಿ ಹೇಳಿರುವನು ಭೂಮಿ ಮೇಲೆ ಯಾರಾದರೂ ಈ ಒಂದು ದೇಹವನ್ನು ನಾನು ಕಟ್ತೀನಿ ಅಂದರೆ ಸಾಧ್ಯವಾಗದು. ಅದು ದೇವರ ಮನೆಯಾದ್ದರಿಂದ ದೇವರೇ ಕಟ್ಟಿಕೊಳ್ಳಬೇಕು. ಅದು ಮನುಷ್ಯರು ಕಟ್ಟಿರುವಂಥ ಮನೆಯಲ್ಲಿ ದೇವರು ವಾಸ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದು ದೇವರು ಈ ಒಂದು ದೇಹವನ್ನು ತನ್ನಿಷ್ಟಾನುಸಾರವಾಗಿರುವಂಥ ಈ ಒಂದು ಮನೆಯನ್ನು ಕಟ್ಟಿಕೊಂಡಿರುವನು. ಈ ಮನೆಯನ್ನು ಕಟ್ಟಿರುವಂಥ ದೇವರ ವಿಷಯವಾಗಿ ಮನುಷ್ಯನು ಆಲೋಚನೆ ಮಾಡದೆ ವಿಶ್ವಾಸಿಯಾಗಿರುವ ಆತನು ಒಂದು ಮನೆಯನ್ನು ಕಟ್ಟಿಕೊಂಡ್ರೆ ಆ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಆ ಮನೆಯನ್ನು ಓಪನಿಂಗ್ ಮಾಡುವಾಗ ಈ ಒಂದು ಮನೆಯೇ ದೇವರು ಕಟ್ಟಿರುವಂಥದ್ದು ಎಂದು ಹೇಳಿ ಜನಗಳನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸುವಂಥ ದೈವ ಸೇವಕರಿಗೆ ನಾನು ವಂದಿಸುತ್ತಾ ಈ ವಾಕ್ಯವನ್ನು ಹೇಳ್ತೀನಿ. ನಿಜವಾಗಲೂ ನಮ್ಮ ದೇಹದ ವಿಷಯವಾಗಿ ಬರೆಯಲ್ಪಟ್ಟಿರುವಂಥದ್ದೇ ಹೊರತು ಇದು ನಾವು ಕಟ್ಟಿರುವಂಥ ಮನೆಯ ವಿಷಯವಾಗಿ ಬರೆಯಲ್ಪಟ್ಟಿರುವಂಥದ್ದಲ್ಲ ಅನ್ನುವಂಥದ್ದನ್ನು ಒಂದು ಸಲ ನೀವು ಸ್ಪಷ್ಟವಾಗಿ ಗಮನಿಸಬೇಕಾಗಿದೆ ಪ್ರಿಯರೇ. ನಮ್ಮ ದೇಹವನ್ನು ದೇವರು ಕಟ್ಟಿದನು. ಈ ದೇಹವನ್ನು ಒಂದು ವೇಳೆ ಯಾರಾದರೂ ಕಟ್ತೀವಿ ಅಂತಂದರೆ ಅದು ವ್ಯರ್ಥವಾಗುವುದು. ಪ್ಲಾಸ್ಟಿಕ್ಕಿಂದ ಕಟ್ಟುವರು, ಆದರೆ ಕೈಗಳು ಮುದ್ರಂಗಿಲ್ಲ, ಸಾಪಾಗಂಗಿಲ್ಲ, ಏನೂ ಕೆಲಸ ಮಾಡೋಂಗಿಲ್ಲ, ಇದು ವ್ಯರ್ಥ ಅಂದಿರುವನು ದೇವರು. ಅದರಂತೆ ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವು. ಆದ್ದರಿಂದ ಆತನ ಬಹುಮಾನವನ್ನು ಆತನಿಗೋಸ್ಕರವಾಗಿ ನಾವು ಸಮರ್ಪಿಸಬೇಕು. ಏನು ಮಾಡಬೇಕು, ಏನು ತಿನ್ನಬೇಕು, ಏನು ಒದ್ದುಕೊಳ್ಳಬೇಕು, ನಮ್ಮ ದೇಹ ರಕ್ಷಣೆಗೆ ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಎಂದು ಒಂದು ವೇಳೆ ನೀನು ಆಲೋಚನೆ ಮಾಡಿದರೂ ಕೂಡ ನೀನು ಏನು ಮಾಡಲಿಕ್ಕೆ ಸಾಧ್ಯ ಎಂದು ದೇವರು ಪ್ರಶ್ನೆ ಮಾಡುತ್ತಿರುವನು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಓದಮ್ಮ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಮ್ಗೆ ಗೊತ್ತಿರುವಂಥ ವಾಕ್ಯ 6ನೇ ಅಧ್ಯಾಯ ಏನಮ್ಮ? ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಓದ್ರಮ್ಮ. 6ನೇ ಅಧ್ಯಾಯ 5ನೇ ವಚನ ಓದಮ್ಮ. 5ನೇ ವಚನ. ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಓದಮ್ಮ. ಅವರು ತಮಗೆ ಬರತಕ್ಕ ಫಲವು ಹೊಂದಿದ್ದಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಪ್ರಾರ್ಥನೆ ಮಾಡುತ್ತಿರುವಾಗ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲವನ್ನು ಕೊಡುವನು. ಈ ರೀತಿಯಾಗಿ ನೀನು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದರೆ ನಿನಗೆ ಏನೇನು ಅವಸರವೋ ಅದೆಲ್ಲವನ್ನು ಕೊಡುವನು ಹೊರತು ನೀನು ಒಂದು ವೇಳೆ ಅತಿಯಾಗಿ ದೇವರಲ್ಲಿ ನೀನು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಕೂಡ ನಿಮಗೆ ಸಿಗಲಾರದು. 25ನೇ ವಚನವನ್ನು ಕೂಡ ಓದಿ ಆಲೋಚನೆ ಮಾಡೋಣಮ್ಮ. 25ನೇ ವಚನವನ್ನು ಕೂಡ ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ
ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಈ ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದುದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಹಾಕಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಅವುಗಳನ್ನು ಸಾಕಿ ಸಲಹುವನು ದೇವರು ಎಂದು ಹೇಳಿದನು. ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಒತ್ತು ಮೀಲಿ ಮರವೋಲೆ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಹಾಕಿ ತುಂಬಿಟ್ಟುಕೊಳ್ಳುವುದು ಕೂಡ ಇಲ್ಲ. ಆದರೂ ಕೂಡ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಪ್ರಿಯರೇ, ಹೋದಮ್ಮ, ಅವುಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ನೀವು ಚಿಂತೆ ಮಾಡಬೇಡಿರಿ. ನೀವು ಚಿಂತೆ ಮಾಡಿ ಒಂದು ಮೊಳ ಉದ್ದವೇನಾದರೂ ಬೆಳೆಸಿಕೊಳ್ಳುವುದು ನಿಮ್ಮಿಂದಾದೀತೆ. ಒಂದು ಮೊಳ ಉದ್ದ ಬೆಳೆಸಿಕೊಳ್ಳುವುದು ಕೂಡ ನಿಮ್ಮಿಂದ ಆಗದು, ಅಥವಾ ಒಂದು ಮೊಳ ಕಡಿಮೆ ಮಾಡಿಕೊಳ್ಳುವುದೂ ಕೂಡ ನಿಮ್ಮಿಂದ ಆಗದು. ಆದರೆ ಏನು ಮಾಡಲಾಗದಂಥ ನೀವು ನಿಮಗೋಸ್ಕರವಾಗಿ ಆಲೋಚನೆ ಮಾಡುವುದರ ಮೂಲಕ ನೀವೇನು ಸಾಧನೆ ಮಾಡ್ತೀರಿ ಅನ್ನುವಂಥದ್ದನ್ನು ದೇವರು ಇಲ್ಲಿ ಪ್ರಶ್ನೆ ಮಾಡಿರುವನು. ಪ್ರಿಯರೇ, ಹೋದಮ್ಮ, ಇದಲ್ಲದೆ ನೀವು ಉಡುಪಿನ ವಿಷಯವಾಗಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳನ್ನು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವುಗಳನ್ನು ಯೋಚನೆ ಮಾಡಿರಿ. ಅವು ಯಾವ ರೀತಿಯಾಗಿ ಶೃಂಗರಿಸಲ್ಪಟ್ಟಿರುವವೋ, ಅವು ಯಾವ ರೀತಿಯಾಗಿ ಅಲಂಕರಿಸಲ್ಪಟ್ಟಿರುವವೋ ಅವುಗಳನ್ನು ಒಂದು ಸಲ ನೀವು ಯೋಚನೆ ಮಾಡಿ ತಿಳ್ಕೊಳ್ರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೂ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೈ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿ ತೊಡಿಸಿದರೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ನೀವೇಕೆ ಆಲೋಚನೆ ಮಾಡ್ತಿದ್ರಿ? ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ ಕೇಳ್ರಿ, ಒತ್ತು ಮೀರಿ ಮಲಗುವವರೇ ನೀವು ಕೂಡ ಕೇಳ್ರಿ ಅಂದನು. ಪುತ್ರ ಸಂತಾನವು ಯೆಹೋವನಿಂದ ಬಂದಿರುವಂಥ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವು, ಇದೆಲ್ಲವೂ ಆತನದು. ನೀವೇನು ಮಾಡ್ತಿದ್ರಿ? ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ಎಂದು ಮುದ್ದಾಡಿ ಮಕ್ಕಳನ್ನು ಬೆಳೆಸಿ ಬಂಗಾರವನ್ನು ಮಾಡಬೇಕು, ನನ್ನ ಮಕ್ಕಳಿಗೆ ಬೆಳ್ಳಿಯನ್ನು ಮಾಡಿಸ್ಬೇಕು, ಈ ರೀತಿಯಾಗಿ ಹಲವಾರು ಯೋಚನೆಗಳಿಂದ ಅವರಿಗೆ ಮದುವೆ ಮಾಡಬೇಕು, ಮಕ್ಕಳನ್ನು ಪಡಿಬೇಕು, ಈ ರೀತಿಯಾಗಿ ಮನೆ ಕಟ್ಟಿಸ್ಬೇಕು, ಬಾಗಿಲನ್ನು ಇಡಬೇಕು ಎಂದು ಈ ರೀತಿಯಾಗಿ ನೀವು ಆಲೋಚನೆ ಮಾಡುವುದರ ಮೂಲಕ ನಿಮ್ಮ ಎತ್ತರವೇನಾದರೂ ಒಂದು ಮೊಳ ಉದ್ದ ಬೆಳೆಸಿಕೊಳ್ಳುವುದಕ್ಕಾದರೂ ಏನಾದರೂ ಆದಿತಾ, ಅಥವಾ ಒಂದು ಮೊಳ ಕಡಿಮೆ ಮಾಡಿಕೊಳ್ಳುವುದಕ್ಕಾದರೂ ಕೂಡ ಆದಿತಾ? ಒಂದು ವೇಳೆ ಅದು ಕೂಡ ಆಗಲಾರದೆ ಹೋದಾಗ ನಿಮ್ಮ ಎತ್ತರವೇನು ಎತ್ತು ಆಗದು, ಒಂದು ಮೊಳ ಕಡಿಮೆ ಮಾಡಿಕೊಳ್ಳುವುದು ಕೂಡ ಆಗಲಾರದು. ಪ್ರಿಯರೇ, ಅದಕ್ಕೋಸ್ಕರವಾಗಿ ನೀವು ಅಡವಿಯ ಹೂಗಳನ್ನು ಯೋಚಿಸಿ ತಿಳಿಯಿರಿ. ಪ್ರತಿದಿನ ಅವುಗಳನ್ನು ನೋಡ್ರಿ, ಯೋಚನೆ ಮಾಡಿರಿ. ಅವುಗಳಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೂ ಕೂಡ ಇರಲಿಲ್ಲ. ಅವನು ತನ್ನ ರಾಜ್ಯವನ್ನು ಆಳುತ್ತಿರುವಾಗ ಕೂಡ ಅಷ್ಟು ಅಲಂಕಾರವಿರಲಿಲ್ಲ. ಇವತ್ತು ಇದ್ದು ನಾಳೆ ಒಲೆಪಾಲಾಗುವಂಥ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿ ತೊಡಿಸಿದರೆ ಅವುಗಳಿಗಿಂತಲೂ ನಿಮಗೆ ಹೆಚ್ಚಾಗಿ ಉಡಿಸಿ ತೊಡಿಸುವನು. ಆದ್ದರಿಂದ ನೀವು ಯಾವಾಗಲೂ ನಾನು ಏನು ತಿನ್ನಬೇಕು, ಏನು ಕುಡಿಯಬೇಕು ಎಂದು ಅವುಗಳಿಗೋಸ್ಕರವಾಗಿ ನೀವು ಆಲೋಚನೆ ಮಾಡಬೇಡ್ರಿ. ಯಾಕಂದರೆ ದೇವರು ಕಟ್ಟಿರುವಂಥ ಈ ಮನೆಗೆ ದೇವರು ಏನೇನು ಬೇಕು ಅದೆಲ್ಲವನ್ನು ಕೊಡುವನು. ಆದ್ದರಿಂದ ಅದೆಲ್ಲವನ್ನು ಕೊಟ್ಟಿರುವನು. ಆದ್ದರಿಂದ ನೀವು ಎಂದಿಗೂ ಅದಕ್ಕೋಸ್ಕರ ಆಲೋಚನೆ ಮಾಡಬಾರದು ಎಂದು ದೇವರು ಬೈಬಲ್ನಲ್ಲಿ ಎಷ್ಟೋ ವಿಷಯಗಳನ್ನು ಬರೆಸಿರುವನು. 31ನೇ ವಚನ ಕೂಡ ಓದಮ್ಮ. 32ನೇ ವಚನ, ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಒದ್ದುಕೊಳ್ಳಬೇಕು ಚಿಂತೆ ಮಾಡಬೇಡಿರಿ. ಇವುಗಳಿಗಾಗಿ ಅಜ್ಞಾನಿಗಳು ತೌಕ ಪಡುವರು. ಯಾರಮ್ಮ ತೌಕ ಪಡೋರು? ಅಜ್ಞಾನಿಗಳು ಅವುಗಳಿಗೋಸ್ಕರವಾಗಿ ತೌಕ ಪಡುವರು. ಓದಮ್ಮ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ
ತಿಳಿದದೆ ಅಷ್ಟೇ. ಅಜ್ಞಾನಿಗಳು ಅದಕ್ಕೋಸ್ಕರವಾಗಿ ತವಕ ಪಡುವರು. ಅಜ್ಞಾನಿಗಳು ಇದಕ್ಕೋಸ್ಕರವಾಗಿ ಕಷ್ಟಪಡುವರು. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು, ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಬೇಕು. ಆಸ್ತಿ 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 ನಿಜವಾಗಲೂ ಸಂಪಾದನೆ ಮಾಡಬೇಕು. ಎಷ್ಟು ಸಂಪಾದನೆ ಮಾಡಬೇಕು ಅಂತಂದರೆ ಅಷ್ಟೇ ಸಂಪಾದನೆ ಮಾಡಬೇಕು. ಅಷ್ಟೇ ದೇವರ ವಾಕ್ಯವನ್ನು ಸಂಪಾದನೆ ಮಾಡಬೇಕು. ಅಷ್ಟೇ ದೇವರ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅಷ್ಟೇ ದೇವರ ಮಕ್ಕಳನ್ನು ದೇವರ ಕಡೆಗೆ ತಿರುಗಿಸಬೇಕು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿ ಈ ಲೋಕದಲ್ಲಿ ಬದುಕಬೇಕು ಅನ್ನುವಂಥದ್ದನ್ನು ಇಲ್ಲಿ ದೇವರ ಮಾತಿನಲ್ಲಿ ನಾವು ಅರ್ಥ ಮಾಡಿಕೊಳ್ತೀವಿ. ಪ್ರಿಯರೇ, ನೀವು ಆಲೋಚನೆ ಮಾಡ್ರಿ. ಏನು ಸಂಪಾದನೆ ಮಾಡಿಕೊಂಡ್ರೂ ಕೂಡ ನಾವು ಎಂದಾದರೂ ಒಂದು ದಿನ ಈ ಒಂದು ದೇಹವನ್ನು ಬಿಟ್ಟೋಗ್ತೀವಿ, ಈ ಭೂಮಿಯನ್ನು ನಾವು ಬಿಟ್ಟೋಗ್ತೀವಿ. ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಅದು ನಿಜವಾಗಲೂ ನಮಗೆ ಸಂತೋಷವನ್ನು ತರುವಂಥದ್ದಲ್ಲ, ಅದು ನಮಗೆ ಸಮಾಧಾನವನ್ನು ಕೊಡುವಂಥದ್ದಲ್ಲ, ಅದು ನಿಜವಾಗಲೂ ನೆಮ್ಮದಿಯನ್ನು ತರುವಂಥದ್ದಲ್ಲ. ಆದ ಕಾರಣ ಅನ್ಯರು ಅಂದರೆ ವ್ಯರ್ಥ ಅನ್ಯರು ಅದಕ್ಕೋಸ್ಕರವಾಗಿ ಆತುರ ಪಡುವರು, ಅದಕ್ಕೋಸ್ಕರವಾಗಿ ಕಷ್ಟಪಡುವರು. ಪ್ರಿಯರೇ, ನಾವು ಮಾತ್ರ ಆ ರೀತಿಯಾಗಿ ಕಷ್ಟಪಡಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ಪ್ರಿಯರೇ, ಕಷ್ಟಪಡಬೇಕು. ಒಂದು ವೇಳೆ ಕಷ್ಟಪಡದೆ ನಿಜವಾಗಲೂ ನಮಗೆ ದೇವರು ಊಟ ಕೊಡ್ತೇನೇನ್ರಿ ಅಂಥೇಳಿ ನೀವು ಅಂದ್ಕೊಳ್ಬೋದು. ಆಗಲ್ಲ. ನಾವು ಎಷ್ಟು ಕಷ್ಟಪಡಬೇಕು ಅಷ್ಟೇ ಕಷ್ಟಪಡಬೇಕು, ಎಷ್ಟು ದುಡಿಯಬೇಕು ಅಷ್ಟೇ ದುಡಿಯಬೇಕು. ಅದಕ್ಕಿಂತ ಮೇಲ್ಪಟ್ಟು ನಮ್ಮಲ್ಲಿ ಏನಿರಬೇಕಮ್ಮ? ದೇವರ ವಾಕ್ಯ ಇರಬೇಕು, ದೇವರ ಧ್ಯಾನ ಇರಬೇಕು, ದೇವರ ಆಲೋಚನೆಗಳಿರಬೇಕು, ದೇವರ ನಂಬಿಕೆ ಇರಬೇಕು, ಪ್ರಾರ್ಥನೆಗಳಿರಬೇಕು, ವಿಜ್ಞಾಪನೆಗಳಿರಬೇಕು, ಭಯಭಕ್ತಿ ಇರಬೇಕು. ಯಾವಾಗಲೂ ದೇವರಿಗೆ ಅಂಜಿಕೊಂಡು ನಾವು ಜೀವಿಸಬೇಕು. ಈ ಒಂದು ಕ್ರಿಯೆಗಳು ನಮ್ಮಲ್ಲಿದ್ದಾಗ ನಿಜವಾಗಲೂ ನಮ್ಗೆ ಏನು ಬೇಕಾದರೂ ದೇವರು ಕೊಡುತ್ತಿರುವನು ಅನ್ನುವಂಥದ್ದನ್ನು ನಾವು ನಂಬಿಕೊಂಡು ಬದುಕಬೇಕು. ಪ್ರಿಯರೇ, ದೇವರು ನಮಗೇನು ಕೊಡದೇ ಇದ್ದಿರುವನು, ದೇವರು ನಮಗೇನು ಕೊಡದೇ ಇಟ್ಟಿರುವನು ಅಂತಂದರೆ ಎಲ್ಲವನ್ನೂ ದೇವರು ಕೊಟ್ಟಿರುವನು. ಪ್ರಿಯರೇ, ನೀನು ಹುಟ್ಟುವುದಕ್ಕಿಂತ ಮೊದಲು, ನಾನು ಹುಟ್ಟುವುದಕ್ಕಿಂತ ಮೊದಲು, ಭೂಮಿ ಮೇಲಿರುವಂಥ ಎಲ್ಲ ಮನುಷ್ಯರು ಹುಟ್ಟುವುದಕ್ಕಿಂತ ಮೊದಲು ಕೂಡ ದೇವರು ಎಲ್ಲವನ್ನೂ ನಮಗೋಸ್ಕರವಾಗಿ ಕೊಟ್ಟಿರುವನು. ನಾವು ಬೇಡಿಕೊಂಡಷ್ಟು ಮಾತ್ರವಾಗಿ ಈ ಭೂಮಿ ನಿರ್ಮಾಣವಾಗಲಿಲ್ಲ. ನಾವು ಬೇಡಿಕೊಂಡಷ್ಟು ಮಾತ್ರವಾಗಿ ಭೂಮಿ ಮೇಲೆ ಮಾವಿನ ಗಿಡಗಳು ಉಂಟಾಗಲಿಲ್ಲ. ನಾವು ಬೇಡಿಕೊಂಡಷ್ಟು ಮಾತ್ರವಾಗಿ ಈ ಲೋಕದಲ್ಲಿ ಎಲ್ಲ ದವಸ ಧಾನ್ಯ ಹುಟ್ಟಿ ಬರಲಿಲ್ಲ. ನಾವು ಬೇಡಿಕೊಂಡಷ್ಟು ಮಾತ್ರವಾಗಿ ಸಮುದ್ರದಲ್ಲಿ ಮೀನುಗಳು ಹುಟ್ಟಲಿಲ್ಲ. ನಾವು ಬೇಡಿಕೊಂಡಿದ್ದರಿಂದ ಭೂಮಿ ಮೇಲೆ ವಸ್ತುಗಳು ಹುಟ್ಟಲಿಲ್ಲ. ನಾವು ಬೇಡಿಕೊಳ್ಳುವುದಕ್ಕಿಂತ ಮೊದಲು ದೇವರು ನಮಗೇನೇನು ಅವಸರವೋ ಅದೆಲ್ಲವನ್ನು ಕೊಟ್ಟು ಭೂಮಿ ಮೇಲೆ ನಿರ್ಮಾಣ ಮಾಡಿರುವನು. ಎಲ್ಲವನ್ನು ನಾವು ಸಂತೃಪ್ತಿಯಾಗಿ ತಿಂದು ಆ ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸಿ ಆ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದರೆ ಸಾಕು. ದೇವರು ನಮಗೆಲ್ಲವನ್ನು ಕೊಡುತ್ತಿರುವನು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಿದ್ದೀವಿ. ಪ್ರಿಯರೇ, ಭಾಳಷ್ಟು ಮಂದಿ ಆಲೋಚನೆ ಮಾಡುವರು. ಅವರು ಅನ್ಯರು, ಅವರಿಗೆ ತಿಳಿಯದು ಕಾರಣ. ಕ್ರೈಸ್ತರಾದವರು ಕೂಡ ಅದಕ್ಕೋಸ್ಕರವಾಗಿ ಆಲೋಚನೆ ಮಾಡುವರು, ಕ್ರೈಸ್ತರಾಗಲಾರದವರು ಕೂಡ ಅದಕ್ಕೋಸ್ಕರವಾಗಿ ಆಲೋಚನೆ ಮಾಡುವರು. ಪ್ರಿಯರೇ, ಆ ರೀತಿಯಾಗಿ ನಾವು ಆಲೋಚನೆ ಮಾಡಿದರೆ ನಿಜವಾಗಲೂ ದೇವರು ನಮ್ಮ ಆಲೋಚನೆಯನ್ನು ಮೆಚ್ಚಂಗಿಲ್ಲ. ಅದಕ್ಕೋಸ್ಕರ ಬೆಳಗಾಗೋದಕ್ಕಿಂತ ಮುಂಚೆ ಹೇಳುವವರೇ ಗಡಿಬಿಡಿ ಏನು ಮಾಡಬೇಕು, ಬೆಳಗಾಯಿತು ಕತ್ತಲಾಯಿತು ಅಂದರೂ ಕೂಡ ಇನ್ನೂ ಬೆಳಗಾಗೋದಕ್ಕಿಂತ ಮುಂಚೆ ಎದ್ದು ಎಲ್ಲ ಸಂಸಾರವನ್ನು ಮಾಡಿ, ಅಡುಗೆ ಮಾಡಿ, ಮುಸುರಿಗಳನ್ನು ತೊಮ್ಮಿ, ಈ ರೀತಿಯಾಗಿ ಹಲವಾರು ಕೆಲಸಗಳನ್ನು ಮುಗಿಸಿಕೊಂಡು ನಾವು ಕೆಲಸಕ್ಕೆ ಹೋಗಬೇಕು ಅನ್ನುವಂಥ ಬುಗುಲಿನಿಂದಲೂ ಅನೇಕ ಮಂದಿ ಪ್ರಯಾಣ ಕಟ್ಟಿ ನಷ್ಟವಾಗಿ ಪ್ರಾಣವನ್ನು ಕಳೆಯುವಂತಹ ಜನಗಳನ್ನು ಕೂಡ ನಾವು ನೋಡ್ತಿದ್ದೀವಿ. ಪ್ರಿಯರೇ, ಇನ್ನೂ ಇವತ್ತಾದರೂ ಕೂಡ 12 ಆದರೂ ಕೂಡ ರಾತ್ರಿ 12 ಗಂಟೆ ಆದರೂ ಕೂಡ ಮಲಗಂಗಿಲ್ಲ. ಯಾಕೆ? ಕೆಲಸ. ಉದಯ ಕಾಲದಲ್ಲಿ ಇನ್ನೂ ಬೆಳಕಾಗುವುದಕ್ಕಿಂತ ಮೊದಲು ಎದ್ದು ಕೆಲಸ. ಪ್ರಿಯರೇ, ಮಾಡ್ರಿ. ಆದರೆ ನಿಮಗೋಸ್ಕರವಾಗಿ ನೀವಿಷ್ಟು ಆಲೋಚನೆ ಮಾಡ್ತಿದ್ದೀರಿ ಅಂತಂದರೆ ದೇವರನ್ನು ನೀವು ಸ್ಪಷ್ಟವಾಗಿ ನಂಬದೇ ಇದ್ದೀರಿ. ದೇವರಲ್ಲಿ ಸ್ಪಷ್ಟವಾಗಿ ನೀವು ನಂಬಿಕೆಯನ್ನು ಕಳೆದುಕೊಂಡಿದ್ದೀರಿ. ದೇವರ ಆಲೋಚನೆಗಳು ನಿಮ್ಮಲ್ಲಿ ಇಲ್ಲವೇ ಇಲ್ಲ ಎಂದು ದೇವರು ನಮಗೆ ವಾಕ್ಯದ ಮೂಲಕವಾಗಿ ಎಚ್ಚರಿಸುವನು. ಪ್ರಿಯರೇ, ಆದ ಕಾರಣ ನಾವೇನು ಮಾಡಬೇಕು?
ದೇವರ ಮನಸ್ಸನ್ನು ಆಲೋಚನೆ ಮಾಡಬೇಕು, ದೇವರ ಸಂಕಲ್ಪವನ್ನು ಆಲೋಚನೆ ಮಾಡಬೇಕು. ಪ್ರಿಯರೇ, ದೇವರು ಕೊಟ್ಟಿರುವಂಥ ಈ ಒಂದು ಮನೆಯನ್ನು ದೇವರಿಗೋಸ್ಕರವಾಗಿ ನಾವು ಉಪಯೋಗಿಸಬೇಕು, ದೇವರಿಗೋಸ್ಕರವಾಗಿ ಬಳಸಬೇಕು. ಈ ಒಂದು ಮನೆಯನ್ನು ದೇವರು ಕಟ್ಟಿರುವನು. ನಾವು ಕಟ್ಟಿರುವಂಥ ಮನೆ ಉಸುಕಿನಿಂದಲೂ ಕಲ್ಲುಗಳಿಂದಲೂ ಸಿಮೆಂಟಿನಿಂದಲೂ ಕಟ್ಟಿರುವಂಥ ಮನೆಯನ್ನು ನಾವು ಕಟ್ಟಿದ್ದೀವಿ. ಆದರೆ ದೇವರು ಕಟ್ಟಿರುವಂಥದ್ದು ನಮ್ಮ ದೇಹ, ಅದು ದೇವರ ಮನೆ. ನಾವು ಕಟ್ಟಿರುವಂಥ ಮನೆಯಲ್ಲಿ ನಾವು ವಾಸ ಮಾಡ್ತಿದ್ವಿ, ದೇವರು ಕಟ್ಟಿರುವಂಥ ಮನೆಯಲ್ಲಿ ದೇವರ ವಾಸ ಮಾಡಬೇಕು. ನಾವು ಕಟ್ಟಿರುವಂಥ ಮನೆಯನ್ನು ಹೇಗೆ ನಾವು ಸ್ವಚ್ಛವಾಗಿಡ್ತೀವೋ, ದೇವರು ಕಟ್ಟಿರುವಂಥ ಈ ಮನೆಯನ್ನು ನಾವು ಸ್ವಚ್ಛವಾಗಿಡಬೇಕು. ಹಾಗಾದರೆ ದೇವರು ಈ ಒಂದು ಮನೆಯಲ್ಲಿ ವಾಸ ಮಾಡುವನು. ಹಾಗೆಯೇ ನಾವೆಲ್ಲರೂ ದೇವರಿರುವಂಥ ನಮ್ಮ ದೇಹದೊಳಗೆ ವಾಸ ಮಾಡುವಂತೆ ಆತನನ್ನು ನಾವು ಯಾವಾಗಲೂ ಪ್ರೀತಿಸೋಣ್ರಿ, ಆತನ ವಾಕ್ಯವನ್ನು ಕೇಳೋಣ್ರಿ, ಆತನ ವಾಕ್ಯದ ಪ್ರಕಾರ ನಾವು ಬ್ರದುಕೋಣ್ರಿ ಎಂದು ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಾಕ್ಯವನ್ನು ಇಷ್ಟಕ್ಕೆ ಮುಗಿಸ್ತೀನಿ. ನಮ್ಮ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ದೇವ, ನೀವು ಉಂಟು ಮಾಡಿರುವಂಥ ಈ ಒಂದು ದೇಹವನ್ನು ಒಂದು ವೇಳೆ ಈ ಲೋಕದಲ್ಲಿ ಯಾರಾದರೂ ವೈದ್ಯರು ಅನ್ನುವಂಥವರು ಉಂಟು ಮಾಡಿದರೂ ಕೂಡ, ತಯಾರು ಮಾಡಿದರೂ ಕೂಡ ಕೆಲಸಕ್ಕೆ ಬಾರದಂಥ ಪ್ಲಾಸ್ಟಿಕ್ಗಳನ್ನು ಜೋಡಿಸುವರೇ ಹೊರತು ಒರ್ಜಿನಾಲಿಟಿಯಾಗಿ ಈ ಒಂದು ದೇಹವನ್ನು ತಯಾರಿಸುವುದಕ್ಕಾಗದು ಎಂದು ಭಕ್ತನಾಗಿರುವಂಥ ದಾವೀದನ ಮೂಲಕವಾಗಿ ಸ್ವಾಮಿ ಕೀರ್ತನೆಯಲ್ಲಿ ನೀವು ಹೇಳಿದ್ದೀರಿ. ನಿಜವಾಗಲೂ ಸ್ವಾಮಿ, ಈ ಒಂದು ದೇಹವನ್ನು ನೀವೇ ಕಟ್ಟಿದ್ದೀರಿ. ಈ ಒಂದು ದೇಹವನ್ನು ಯಾರಾದರೂ ಕಟ್ಟಿದರೂ ಕೂಡ ಅದು ಕೆಲಸಕ್ಕೆ ಬಾರದು, ಅದಕ್ಕೋಸ್ಕರವಾಗಿ ನೀವು ವ್ಯರ್ಥ ಅಂದಿದ್ರಿ. ಕರ್ತನೆ, ಈ ಒಂದು ದೇಹವನ್ನು ದೇವ ನೀವು ಕಟ್ಟಿರುವಂಥ ಈ ಒಂದು ದೇಹವನ್ನು ನಿಮಗೋಸ್ಕರವಾಗಿ ನಾವು ಬ್ರದುಕಲು ಸ್ವಾಮಿ ನಿಮ್ಮ ಕೃಪೆಯನ್ನು ತೋರು ಸ್ವಾಮಿ. ದೇವ, ಇಷ್ಟರವರೆಗೆ ನಿಮ್ಮ ವಾಕ್ಯವನ್ನು ಕೇಳಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ದೇವ, ಮುಂದೆಯೂ ಕೂಡ ಈ ವಿಡಿಯೋ ಮುಖಾಂತರ ಅನೇಕರು ನಿಮ್ಮ ವಾಕ್ಯವನ್ನು ಕೇಳಿ ಅವರ ಮನಸ್ಸುಗಳನ್ನು ಮಾರ್ಪಡಿಸಿಕೊಂಡು ದೇವ, ಅವರು ಕೂಡ ನೀವಿರುವಂಥ ಲೋಕವನ್ನು ಸೇರಲು ಸಹಾಯ ಮಾಡು. ದೇವ, ನಿಜವಾಗಲೂ ಸ್ವಾಮಿ ಅವರ ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು. ದೇವ, ದೇವರಿರುವಂಥ ಲೋಕವನ್ನು ಸೇರುವ ತನಕ ನೀವೇ ಕಾಪಾಡಿರಿ, ಕರುಣಿಸಿರಿ ಎಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.